ಮಕ್ಕಳು ಮಾತ್ರ ತಿನ್ಲಿಕ್ಕೆ, ಮೌಷಿಗಳು ತಿನ್ಲಿಕ್ಕಿಲ್ಲ. RCB ಮ್ಯಾಚ್ ಮುಗೀತು. ಈ ಸಲ ಕಪ್ಪು ನಮ್ಮದಾಗಿದೆ. ರಾಗಿ ಮುದ್ದೆ, ಊಟ, ಬಿರಿಯಾನಿ, ಪಲಾವು ಎಲ್ಲ ಅಂಗಡಿಯನ್ನ ಬಿಟ್ಟು ಇದೇ ಅಂಗಡಿ ಬಂದಿದ್ದಾಳೆ. ಎಲ್ಲಿ ಹುಣಸೂರು ಅಲ್ಲೆಲ್ಲ ಒಂದೊಂದು ಬಿದ್ದು ಹೋಗ್ತದೆ. ಮಾವಿನ ಗಿಡ ಹಾಕ್ಬೋದು ಇನ್ನೊಂದ್ಸತಿ ಬರುವಾಗ ನಾವು ಜ್ಯೂಸಿಗೆಲ್ಲ ಹಾಕ್ತಾಳೆ. ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ಅಂದರೆ KR ನಗರ ತಾಲೂಕಿನ ಡೋರ್ನಹಳ್ಳಿಯಲ್ಲಿರುವ ಸೈಂಟ್ ಆಂಟನಿ ಬೆಸಿಲಿಕಾ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಮತ್ತು ಪವಿತ್ರ ಕ್ರೈಸ್ತ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಸುಮಾರು 200-220 ವರ್ಷಗಳ ಹಿಂದೆ ಒಬ್ಬ ರೈತ ತನ್ನ ಜಮೀನಿನಲ್ಲಿ ನೇಗಿಲಿನಿಂದ ಉಳುಮೆ ಮಾಡುತ್ತಿದ್ದಾಗ ಸಂತ ಅಂತೋನಿಯವರ ಮರದ ಪ್ರತಿಮೆಯನ್ನು ಕಂಡುಕೊಂಡನು. ಈ ಪ್ರತಿಮೆಯು ಪವಾಡ ಸದೃಶ ಶಕ್ತಿಯನ್ನು ಹೊಂದಿದೆ ಎಂದು ನಂಬಲಾಗಿದೆ. ಪ್ರತಿ ವರ್ಷ ಜೂನ್ 13ರಂದು ಸಂತ ಅಂತೋನಿಯವರ ಪುಣ್ಯಸ್ಮರಣೆಯ ಅಂಗವಾಗಿ ಇಲ್ಲಿ ವೈಭವದ ಜಾತ್ರೆ ನಡೆಯುತ್ತದೆ. ಈ ದಿನದಂದು ರಾಜ್ಯದ ಮೂಲೆ ಮೂಲೆಗಳಿಂದ ಮತ್ತು ಹೊರ ರಾಜ್ಯಗಳಿಂದಲೂ ಲಕ್ಷಾಂತರ ಭಕ್ತರು ಆಗಮಿಸಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಜಾತ್ರೆಗೂ ಮುನ್ನ 9 ದಿನಗಳ ಕಾಲ ನೊವೇನ ನಡೆಸಲಾಗುತ್ತದೆ. ಮಲ್ಲಿಗೆ ತುಂಬಾ ತಗೊಂಡಿದ್ದಾಳೆ. ಸೊ ನಮ್ಮ ಊಟ ಮುಗೀತು. ಊಟ ಮುಗ್ದಾದ ನಂತರ ಇವಾಗ ಸ್ವಲ್ಪ ಅಲ್ಲಿ ಹೋಗುವ ಅಂತೇಳಿ ಹೊರಡ್ತಿದ್ದೇವೆ. ಅಲ್ಲಿ ಮುಗಿಸಿ ಮತ್ತೆ ಊಟ ಮುಗಿಸಿ ಒಂದು ಬನ್ನು ಕೂಡ ಹಿಡಿದು ತಿಂದಾಯ್ತು ಆಯ್ತಾ. ಇವಾಗ ನಂತರ ಈಗ ಏನೋ ತಿಂತಿದ್ದಾರೆ. ಮತ್ತೆ ನಮ್ಮ ಎಂತ ಕಾಣಿಕೆ ಏನೆಲ್ಲ ಹಾಕ್ಲಿಕ್ಕಿತ್ತು, ಪ್ರೇಯರ್ ಎಲ್ಲ ಮಾಡಲಿಕ್ಕಿತ್ತು, ಅದೆಲ್ಲ ಮಾಡಿ ಆಯಿತು. ಈಗ ಕೊನೆಯದಾಗಿ ಒಂದು ಪ್ಲೇಸ್ ಇದೆ, ಅಲ್ಲಿ ವಿಸಿಟ್ ಕೊಟ್ಟು ಬರುವ ಅಂತೇಳಿ, ಒಂದು ಸಲ ನೋಡ್ಕೊಂಡು ಬರುವ ಅಂತೇಳಿ. ಮೌಷನ್ ಬ್ರಕೈನಸು ದುರ್ಗಾನಿ ಬಂದ್ಕಂಚು ಇವಾಗ ಮೌಷಿ ಅಲ್ಲ, ಇದು ನಾವು ಚೈಲ್ಡ್ಹುಡ್ ಅಲ್ಲಿ ತಿಂತಾ ಇದ್ದೇವೆ ಗೊತ್ತಾ. ಇದು ಮಕ್ಕಳು ಮಾತ್ರ ತಿನ್ಲಿಕ್ಕೆ, ಮೌಷಿಗಳು ತಿನ್ಲಿಕ್ಕಿಲ್ಲ. ಮೌಷಿ ಅಲ್ಲ, ಅದು ತಿನ್ಲಿಕ್ಕಿಲ್ಲ. ಯಂಗ್ ಮೌಷಿ. ಬಸ್ ನಮ್ಮದು ಯಾವಾಗದು ಬಸ್ ಅದು ಸೂಪರ್ ಆಗಿರ್ತದೆ ಎಕ್ಸ್ಪೀರಿಯನ್ಸ್. ನಾವೆಲ್ಲ ಇದ್ರೆ ವೈಬೇ ಬೇರೆ. ಹಾಗೆ ಆ್ಯಂಡ್ ನಾವು ಎವ್ರಿ ಇಯರ್ ಯಾವ ಬಸ್ಸಲ್ಲಿ ಬರ್ತೇವೆ ಸೇಮ್ ಅದೇ ಬಸ್ ನಮಗೆ ಈ ಸಲ ಕೂಡ ಸಿಕ್ಕಿದ್ದು. ಹಾಗೆ ಬಸ್ಸಸ್ ಸ್ವಲ್ಪ ಖಾಲಿ ಇತ್ತು ಇವತ್ತು. ಸ್ವಲ್ಪ ಎಂಜಾಯ್ ಸ್ವಲ್ಪ ಜಾಸ್ತಿ ಮಾಡಿದ್ವಿ. ಸೊ ಗೈಸ್, ನಮ್ಮ ಚರ್ಚಿನ ವಿಸಿಟ್ ಎಲ್ಲ ಆಯಿತು. ಚರ್ಚಿಂದ ನಾವು ಇವಾಗ ಹೊರಗೆ ಹೊರಡ್ತಾ ಇದ್ದೇವೆ. ಸೊ ನೋಡಿ, ಅದೇ ಚರ್ಚ್. ಆ್ಯಂಡ್ ನಾವಿವಾಗ ಹೊರಡ್ತಾ ಇದ್ದೇವೆ ನಮ್ಮ ಮನೆಗೆ. ಸೊ ಮನೆಗೆ ಹೋಗುವ ಮುಂಚೆ ಒಂದು ಸಲ ಮಾರ್ಕೆಟನ್ನು ಸುತ್ತುವ ಅಂತ ಹೇಳಿ, ಲೈಕ್ ಸ್ವಲ್ಪ ಸಂತೆ ಎಲ್ಲ ಬಂದಿದೆ, ಅದನ್ನು ನೋಡುವ ಅಂತ ಹೇಳಿ ಹೊರಡ್ತಿದ್ದೇವೆ. ನೋಡಿ, ಸೊ ಬನ್ನಿ ಹೋಗುವ.
ಇಲ್ಲಿ ಕ್ಯಾಪ್ ಪರ್ಚೇಸಿಂಗ್ ಆಗ್ತಾ ಇದೆ. ಇವಳಿಗೆ ಎಷ್ಟು ಕ್ಯಾಪ್ ಕೊಟ್ಟರು ಸಾಕಾಗೋದಿಲ್ಲ. ಪಾಂಡವ್ ನೋಡಿ, ಪಾಂಡವ್. ಓ ಕ್ಯೂಟ್ ಕ್ಯೂಟ್. ಆದರೆ ಎಂತ ಗೊತ್ತಾ, ನನ್ನ ಕಲರ್ ಇಲ್ಲ. ಇದ್ದಕ್ಕೂ RCB ಮ್ಯಾಚ್ ಮುಗೀತು. ಈ ಸಲನೂ ಕಪ್ಪು ನಮ್ಮದಾಗಿದೆ. ಹಾಗಾಗಿ ಬರೋ ವರ್ಷ ನಾನು RCB ಕ್ಯಾಪ್ಟನ್ ಬರ್ತೀನಿ. ಸದ್ಯಕ್ಕೆ ತಗೊಂಡು ನೆಕ್ಸ್ಟ್ ಮ್ಯಾಚ್ ನೋಡ್ಲಿಕ್ಕೆ ಆಗ್ಬೋದು ನಿಮಗೆ. ಬೇಡ. ಥ್ಯಾಂಕ್ ಯು ಸೋ ಮಚ್. ಇದು ನನಗೆ ಒಂದು ಎಂತ ಕ್ರೇಜ್ ಇತ್ತು ಗೊತ್ತುಂಟಾ? ಓಕೆ, ಗಾಡಿ ಬರ್ತದೆ, ಪರವಾಗಿಲ್ಲ. 150 ಸಿಡ್ದಲೆ ನಾ 200 ಅಷ್ಟೇ. ಆನಿದೆ ಆನ್ಲೈನ್ ಕಷ್ಟಲ್ಲ ಸರ್. ನನಗೆ ಇದರಲ್ಲಿ ಸ್ಕ್ಯಾನರ್ ಉಂಟಾ? ಎಲ್ಲ ಅಂಗಡಿಯನ್ನು ಬಿಟ್ಟು ಇದೇ ಅಂಗಡಿ ಬಂದಿದ್ದಾಳೆ ಇವಳು. ಅದು ಸ್ವಲ್ಪ ಪರ್ಸನಲ್ಲಿ ಹೇಳಿ ಈ ಹುಡುಗರು ಆ ಮಗದು ಇದಲ್ಲೇ ಜ್ಯೂಸಿಗೆಲ್ಲ ಹಾಕ್ತಾಳೆ ಇವಳು. ಇನ್ನು ನಾಳೆ ಇನ್ನೊಂದು 2 ವರ್ಷ ಬಿಟ್ಟರೆ ಅವಳಿಗೆ ಮದುವೆ ಆಗುದಂತೆ. ಮದುವೆ ಆಗಲಿಕ್ಕೆ ರೆಡಿ ಆದವರು ಇದನ್ನು ಬಿಡ್ಬಾರ್ದು. ಹಾಗಾದ್ರೆ ಫಿಕ್ಸ್ ಅಂತ ಆಯ್ತು. ಫೈನಲಿ ನಾವು ಇಲ್ಲಿಂದ ಹೊರಡ್ತಾ ಇದ್ದೇವೆ. ಮಾರ್ನಿಂಗ್ ಹೇಗೆ ಬಂದಿದ್ವಾ ಸೇಮ್ ಅದೇ ಥರ ಇವಾಗ ಹೋಗೋದು. ಆ್ಯಂಡ್ ನಾನು ಹೋಗೋದಂದ್ಲಿ ಕೂತ್ಕೊಳ್ಳೋದು ಅಂತ ಹೇಳಿದ್ರೆ ಲಾಸ್ಟಲ್ಲೇ ಹೋಗಿ ನಾನು ಕೂತ್ಕೊಳ್ಳೋದು. ನಮ್ಮ ಸೀಟ್ ಮಾಮೂಲಿ ಅದು ಲಾಸ್ಟ್ ಸೀಟ್. ಯಾರು ಹೋಗಿ ಎಂತ ಮಾಡ್ತಾರೆ ಗೊತ್ತಿಲ್ಲ, ನಾನಂತೂ ಲಾಸ್ಟ್ ಸೀಟಲ್ಲಿ ಕೂತ್ಕೊಳ್ಳಿ. ತುಂಬ ಟೈರ್ಡ್. ಸೀಟ್ ಸಿಕ್ಕಿದ್ರೆ ಹೋಗಿ ಲಾಸ್ಟ್ ಸೀಟ್ ಸಿಕ್ಕಿ. ರಿಕ್ಷಾದಲ್ಲಿಯಾ? ಹೇಗಾಯ್ತು ಇವತ್ತು ಬಂದ ಎಕ್ಸ್ಪೀರಿಯನ್ಸ್? ಖುಷಿ ಆಯ್ತಾ ಪ್ರಮೀಳಾ ಆಂಟಿ? ತುಂಬ ಖುಷಿ ಆಯ್ತಾ? ಹೀಗೆ ಬರ್ತಾ ಇರಿ ನಾವು ಕರೆದಾಗೆಲ್ಲ, ಆಯ್ತಾ? ನೀನು ಸಹ ನಾವೆಲ್ಲರೂ ಬಂದು ಸಹಕರಿಸಿ. ಹೌದು, ನೀವೆಲ್ಲರೂ ಸಹ ಅವ್ರು ಸಹಕರಿಸಬೇಕಾಗಿ. ನಿಮ್ಮನ್ನ ಎಕ್ಸ್ಪೀರಿಯನ್ಸ್ ಕೇಳಿದ್ದೇವಲ್ಲ, ಬಂದಂತ ಎಕ್ಸ್ಪೀರಿಯನ್ಸ್ ಖುಷಿ ಆಯ್ತಾ? ಖುಷಿ ಆಯ್ತು. ಇವತ್ತು ಹೇಗಾಯ್ತು? ಊಟ ಎಲ್ಲ ಹೇಗಿತ್ತು? ಒಳ್ಳೆದಿತ್ತು. ಏನೆಲ್ಲ ತಿಂದ್ರಿ? ಎಲ್ಲ ತಿಂದೆವು. ಎಂತೆಲ್ಲ ತಿಂದ್ರಿ? ರಾಗಿ ಮುದ್ದೆ, ಊಟ, ಬಿರಿಯಾನಿ, ಪಲಾವು ಎಲ್ಲ ಇತ್ತು. ತುಂಬಾ ಖುಷಿ ಆಯ್ತು. ಬನ್ನಿತ್ತು, ತುಂಬಾ ಖುಷಿ ಆಯ್ತು. ನಾನು ಎಲ್ಲ ಊಟ ಮಾಡಿದ್ವಿ. ಖುಷಿ ಆಯ್ತಾ? ಖುಷಿ ಆಯ್ತು. ಎಕ್ಸ್ಪೀರಿಯನ್ಸ್ ಚರ್ಚಿಗೆ ಬಂದು ತುಂಬಾ ಖುಷಿ ಆಯ್ತು. ಸಂತಂದನೆ ತುಂಬಾ ಪ್ರಾರ್ಥನೆ ಮಾಡಿದೆ. ಒಳ್ಳೆ ಊಟ ಸಿಕ್ಕಿತು, ಬಿರಿಯಾನಿ, ಪಲಾವ್, ಮಟನ್, ಬ್ರೆಡ್. ಎಸ್, ಥ್ಯಾಂಕ್ ಯು. ಅಣ್ಣ ಅದು ನಿಮ್ಮ ತೊಟ್ಟೆ ನಮ್ಮ ಮಂಗಳೂರು ಮುಟ್ಟುವಾಗ ಒಂದು ಎಲ್ಲಿ ಹುಣಸೂರು ಅಲ್ಲೆಲ್ಲ ಒಂದೊಂದು ಬಿದ್ದು ಹೋಗ್ತದೆ. ಮಾವಿನ ಗಿಡ ಹಾಕ್ಬೋದು ಇನ್ನೊಂದ್ಸತಿ ಬರುವಾಗ ನಾವು. ಅದಕ್ಕೆ ಇನ್ನೊಂದು ತೊಟ್ಟೆ ಹಾಕಿ. ಬೇಕು 3 kg 100 ರೂಪಾಯಿ. ಬರೋ ವರ್ಷ ಬರುವಾಗ ನಮಗೆ ಮರ ಆಗ್ಬಾರ್ದಲ್ಲ. ನೋಡಿ 100 ರೂಪಾಯಿಗೆ 3 kg. ನೆಕ್ಸ್ಟ್ ಬರೋರಿದ್ರೆ ಬನ್ನಿ ಇಲ್ಲಿ. ನೋಡಿ ಸೊ ನಾವು ವಾಪಸ್ ನಮ್ಮ ಊರಿಗೆ ಹೊರಡ್ತಾ ಇದ್ದೇವೆ. ಆ್ಯಂಡ್ ಇವಾಗ ನಾವು ಒಂದು ಆಟೋ ತಂದಿದ್ದೇವೆ. ಬಟ್ ಮಾರ್ನಿಂಗ್ ಬರಬೇಕಾದ್ರೆ ಎಷ್ಟು ಆರಾಮ್ಸೆ ಫ್ರೀಯಲ್ಲಿ ಬಂದಿದ್ವಿ. ಅದು ಈಗ ವಾಪಸ್ ಹೋಗ್ಬೇಕಾದ್ರೆ ಏನಾಯ್ತು ಬಂದು ಪಲಾವ್ ಇರೋ ಬರೋದೆಲ್ಲ ತಿಂತು ಕವರ್ ಆಗಿ ಫುಲ್ ಒಳಗಡೆ ನೀವು ನೋಡಿ ಫುಲ್ ಪಾಪ ಹೇಗೆ ಕೂತ್ಕೊಂಡಿದ್ದಾರೆ ಅಂತ ಹೇಳಿ.
ನಾವು ಇವಾಗ ರಿಕ್ಷಾದಿಂದ ಇಳಿದು ಬಸ್ಸಲ್ಲಿ ಕೂತ್ಕೊಂಡಿದ್ದೇವೆ. ಬಸ್ ಇವಾಗ ನಾವು ಹೋಗ್ತಿರೋದು ಹುಣಸೂರಿಂದ ಪುತ್ತೂರು ಬಸ್. ಅದು ಸಹ ನಾವು ನೋಡಿ ಲಾಸ್ಟ್ ಸೀಟ್ ಆಯ್ತಾ. ಲಾಸ್ಟ್ ನಾವು ಎಷ್ಟು ಸ್ಪೆಷಲ್ ಅಂತ ಹೇಳಿದ್ರೆ ನಮಗೆ ಲಾಸ್ಟ್ ಸೀಟ್ ನಮಗೆ ಅಂತಲೇ ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಎಂತ ಗೊತ್ತಾ, ಇದು ರಿಕ್ಷಾದಲ್ಲಿ ಲಾಸ್ಟ್ ಕೂತ್ಕೊಳ್ತೀರಲ್ಲ, ಒಮ್ಮೆ ಕೂತ್ಕೊಂಡಿದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ತದೆ. ಯಾರೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಲಿಲ್ಲ ಆ ಥರ ಹಿಂದೆ ಕೂತ್ಕೊಂಡು ಒಮ್ಮೆ ನೀವು ನೋಡಿ ಹೇಗಾಗ್ತದೆ ಅಂತ ಹೇಳಿ. ಬಟ್ ನಮಗೆ ಅದು ತುಂಬ ಖುಷಿ ಆಗ್ತದೆ. ನಿಮ್ಗೆ ಹೇಗೆ ಅನಿಸ್ತದೆ ಅಂತ ಗೊತ್ತಿಲ್ಲ, ಬಟ್ ನಮಗಂತೂ ತುಂಬ ಖುಷಿ ಆಗ್ತದೆ. ಆ್ಯಂಡ್ ಇವಾಗ ನಾವು ಬಸ್ಸಲ್ಲಿ ಲಾಸ್ಟ್ ಸೀಟಲ್ಲಿ ಕೂತ್ಕೊಂಡಿದ್ದೇವೆ. ಇಲ್ಲಿಂದ ಹುಣಸೂರಿಗೆ. ಆ್ಯಂಡ್ ಇದು ಸ್ಟಾಪ್ ಯಾವುದು? ಕೆ ಆರ್ ನಗರದಲ್ಲಿದ್ದಾವೆ. ಈಗ ಕೆ ಆರ್ ನಗರದಿಂದ ಹುಣಸೂರಿಗೆ ಹೋಗ್ತದೆ, ಹುಣಸೂರಿಂದ ಪುತ್ತೂರಿಂದ. ಈ ಥರ ನಾವು ಬಸ್ಸಲ್ಲಿ ಸೀದಾ ಹುಣಸೂರು ಸ್ಟಾಪಿಗೆ ತಲುಪಿ ಅಲ್ಲಿಂದ ಸೀದಾ ಪುತ್ತೂರು ಬಸ್ ಹಿಡಿದು ಪುತ್ತೂರಂತೂ ಬಂದು ತಲುಪಿದೆವು. ಸೊ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗನ್ನು ಕೊನೆಗೊಳಿಸ್ತಾ ಇದ್ದೇನೆ. ಬಾಯ್.